ಏನು ಲಾಭ ಸಹಿ ಮಾಡಬೇಡಿ. ಸಿಕ್ಕಾಪಟ್ಟೆ ಓದಿರ್ತಾರೆ ಈ ಥರ ಹಿಂದ್ಗಡೆ ಅಲ್ಲೇ వందనా ఎత్తునగిరిందా ಇನ್ನು ಓಟ್ ಮಾಮ ಏನಿವತ್ತು ನಾವು ತಾಲೂಕು ಕಚೇರಿ ಮುಂದೆ ಒಂದು ಆತ್ಮವಿಶ್ವಾಸ ವೇದಿಕೆ ದಲಿತ ಶಕ್ತಿ ಸೇನೆಯಿಂದ ಒಂದು ಮನವಿ ಕೊಡುವ ಕಾರ್ಯಕ್ರಮ ನಡೆಸಿದ್ದೇವೆ. ಅದು ಏನಂದರೆ ಇತ್ತೀಚಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆ ಕಾಟ ಮಾಡ್ತಾ ಇದೆ. ಯುವಕರಿಗೆ ಎಷ್ಟೇ ಓದಬೇಕಾ ಕೆಲಸ ಸಿಗ್ತಾ ಇಲ್ಲ ಸರಿಯಾಗಿ ನಿಂತಿದೆ. BA, MA, MSc, PhD ಈ ಥರ ಎಲ್ಲ ಮಾಡಿ ಮನೆಯಲ್ಲೇ ಇರೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೋ ಮಾರ್ಕ್ಸ್ ಕಾರ್ಡ್ ಪಾಪ ವಿದ್ಯಾರ್ಥಿಗಳಿಂದ ತುಕ್ಕಿಡಿದಿದೆ, ಎಲ್ಲ ಬೀರುಗಳು ಸೇರ್ಕೊಳ್ಬೇಕು. ಆ ಥರ ಪರಿಸ್ಥಿತಿ ಆಗ್ಬಾರ್ದು. ಸರ್ಕಾರ ಪ್ರತಿಯೊಂದು ಮನೆಗೂ ಸರ್ಕಾರ ಒಬ್ಬೊಬ್ಬರು ಮನೆಗೆ ಆವಾಗಲೇ ಈ ನಮ್ಮ ಒಂದು ದೇಶ ಉದ್ಧಾರ ಮಾಡೋದು ಬಡತನ ಇದಾಗೋದು. ಅದು ಬಿಟ್ಬಿಟ್ಟು ಬರೀ ಇರೋರಿಗೆ ಕೊಡ್ತಾ ಇರೋ ಕೆಲಸ ಬಡವರಿಗಂತೂ ಸಿಗೋದಿಲ್ಲ. ದಯವಿಟ್ಟು ನಾನು ಕೇಳ್ಕೊಂಡಿರೋದೇನು ಅಂದರೆ ಉದ್ಯೋಗ ಎಲ್ರಿಗೂ ಸಿಗಬೇಕು, ಸಮರ್ಪಕವಾಗಿ ಸಿಗಬೇಕು, ನ್ಯಾಯಬದ್ಧವಾಗಿ ಸಿಗಬೇಕು. ಆವಾಗಲೇ ಎಲ್ರಿಗೂ ಒಂದಿದು. ಅದಕ್ಕೆ ನಾನು ನರೇಂದ್ರ ಮೋದಿಜಿ ಅವ್ರನ್ನ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಈ ನಿರುದ್ಯೋಗ ಸಮಸ್ಯೆ ಕಾಪಾಡಿ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಕಾಪಾಡಿ. ವಿದ್ಯಾರ್ಥಿನಿಯರು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ಓದಿ ಬೇರೆ ವ್ಯರ್ಥ ಆಗುತ್ತದೆ. ಅದಕ್ಕೆ ಅವರ ಒಂದು ನಮ್ಮ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಪ್ರತಿಯೊಂದು ಇದು ನೋಡಿಬಿಟ್ಟು ಏನೇನು ಉದ್ಯೋಗ ಏನೇನು ಅವರು ಓದಿದಾರೋ ಅದೇ ಉದ್ಯೋಗ ನೀಡಬೇಕಂತ ಹೇಳ್ಬಿಟ್ಟು ಸಂದರ್ಭ ಆತ್ಮವಿಶ್ವಾಸ ವೇದಿಕೆಗೆ, ದಲಿತ ಶಕ್ತಿ ಸೇನೆಗೆ, ಆತ್ಮವಿಶ್ವಾಸ ವೇದಿಕೆಗೆ.